ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದು ನಿಲ್ಸಿದ್ದೀರಾ? ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರುಗಿ ಆಮೇಲೆ ಹೋಗೋಣ. ಬೇಡ್ರು, ನನ್ ಮಾತು ಕೇಳ್ರು. ನಾಟಿ ಕೋಳಿ ಸಕ್ಕದಾಗಿದೆ ಕಣ್ರು, ಫ್ರೆಶ್ ಪೀಸ್. ಅಷ್ಟೇನಾ? ಹಿಡ್ಕೊಳ್ರು, ಕೋಳಿ ಓಡೋಕೆ ಹಿಡ್ಕೊಳ್ರ. ನಿಂತ್ಕೊಳೆ. ಏಯ್ ಕೈ ತೆಗ್ಯೋ. ಯಾರು ನೀವು? ಬಿಡು ನನ್ನ, ಬಿಡು ಬಿಡು, ಕಾಪಾಡಿ ನನ್ನ, ಬಿಡು. ಏಯ್ 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 ಬಿಡು, ಬಿಡು ನನ್ನ. ಏಯ್ ಬನ್ರೋ ಹೋಗೋಣ. ನಂದಿನಿ, ತಗೋ ವಾಚ್. ಏನಾಯ್ತು? ನೀನು ಕೊಟ್ಟಿರೋ ಈ ವಾಚ್ MLA ಅವ್ರ ಮಗಂದು, ಸೂರ್ಯಂದು. ಈ ವಾಚ್ ಡೀಲರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಇದು ಇಂಪೋರ್ಟೆಡ್ ವಾಚ್. ದಿಸ್ ಇಸ್ ಹ್ಯೂಲೋಟ್ ವಾಚ್. ದ ಕಾಸ್ಟ್ ಆಫ್ ದ ವಾಚ್ ಈಸ್, ಯು ಬಿಲೀವ್ ಇಟ್ ಆರ್ ನಾಟ್, 50 lakh rupees. ಇದ್ರ ಮೇಲಿರೋ ನಂಬರು ಮತ್ತೆ ಡೀಲರ್ ನಂಬರ್ ಎರಡು ಕೂಡ ಮ್ಯಾಚ್ ಆಗಿದೆ. ದಿಸ್ ವಿಲ್ ಬಿ ಅ ಪರ್ಫೆಕ್ಟ್ ಎವಿಡೆನ್ಸ್ ಫಾರ್ ಯು. ಥ್ಯಾಂಕ್ ಯು.
ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಮೇ ಐ ಕಮ್ ಇನ್? ಪ್ಲೀಸ್ ಕಮ್. ನಮಸ್ತೆ ಸರ್. ನಮಸ್ತೆ. ನಾನು TV 16 ರಿಪೋರ್ಟರ್ ನಂದಿನಿ. ಇದಕ್ಕೆ ಮುಂಚೆ ಫೋನ್ ಮಾಡಿದ್ ನೀವೇ ಅಲ್ವಾ? ಹೌದು ಸರ್. ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು ಸರ್. ಈ ಪ್ರತಿಮಾ ರೇಪ್ ಕೇಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ಯಲ್ವಾ? ನಾನು ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಆ 3 ಜನಕ್ಕೆ ಜೀವಾವಧಿ ಶಿಕ್ಷೆನ ವಿಧಿಸಿದ್ದೀನಿ. ನೀನು ಇವ್ರ 3 ಜನ ಅಲ್ಲ, ಬೇರೆ 3 ಜನ ಅಂತ ಹೇಳಿದಾಗ ಶಾಕ್ ಆಯ್ತು. ಇವಾಗ ನೀನು ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿ ಕ್ಲೋಸ್ ಆಗಿರೋ ಕೇಸ್ನ ರಿಓಪನ್ ಮಾಡಿ ನಿಜಾನ ಹೊರಗಡೆ ತರಬೇಕು ಅಂತ ಅನ್ಕೊಳ್ತಿದ್ಯಾ? ಎಸ್ ಸರ್. ನೀನ್ ಮಾಡಿರೋ ಇನ್ವೆಸ್ಟಿಗೇಷನ್ ಎಲ್ಲ ಸ್ಟ್ರಾಂಗ್ ಆಗಿದ್ದು, ಎವಿಡೆನ್ಸಸ್ ಎಲ್ಲ ಪಕ್ಕಾ ಆಗಿದ್ರೆ ಈ ಕೇಸಲ್ಲಿ ಖಂಡಿತ ಜಯ ಸಾಧಿಸ್ತೀಯ. ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಹಣ ಮತ್ತೆ ಅಧಿಕಾರನ ಹೆಚ್ಚು ಮಾತಾಡ್ತಾ ಇದೆ. ಕೇಸನ್ನ ತುಂಬಾ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಬೇಕು. ಅದು ಅಲ್ಲದೆ ನ್ಯಾಯಪರವಾಗಿರುವಂತ ಒಳ್ಳೆ ಅಡ್ವೊಕೇಟ್ ಬೇಕಾಗುತ್ತೆ. ನೀವು ಹೇಳೋದು ಪ್ರತಿಯೊಂದು ಸತ್ಯ ಸರ್. ಆದರೆ ಈ ಮ್ಯಾಟರ್ನ ಮೀಡಿಯಾಲಿ ಎಕ್ಸ್ಪೋಸ್ ಮಾಡಿದ್ರೆ ಪಬ್ಲಿಕ್ ಸಪೋರ್ಟ್ ಸಿಗುತ್ತೆ. ನೋಡು, ಮೀಡಿಯಾದಲ್ಲಿ ಕೇವಲ ಸೆನ್ಸೇಷನಲ್ ಮ್ಯಾಟರ್ ತರ ಇದ್ರೆ ಸಾಕಾಗಲ್ಲ. ಅಂಡ್ ಐ ಹೇಟ್ ದಟ್. ಅದನ್ನ ತುಂಬಾ ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಬೇಕು. ಓಕೆ ಸರ್. ವಾಟ್ ಎವರ್ ಇಟ್ ಈಸ್, ಅಟ್ ದ ಎಂಡ್ ಟ್ರೂತ್ ಮಸ್ಟ್ ಕಮ್ ಔಟ್. ಅದೇ ತುಂಬಾ ಕಷ್ಟ. ಥಿಂಕ್ ಟ್ವೈಸ್ ಬಿಫೋರ್ ಯು ಡೂ ಇಟ್. ಥ್ಯಾಂಕ್ ಯು ಆಲ್ ದಿ ಸರ್. ಬೆಸ್ಟ್. ಥ್ಯಾಂಕ್ ಯು. ಹೇಳು ನಂದಿನಿ. ಪ್ರತಿಮಾ ರೇಪ್ ಕೇಸಲ್ಲಿ ನಿಜವಾದ ರೇಪಿಸ್ಟ್ ಯಾರು ಅಂತ ಕಂಡುಹಿಡಿದೀನಿ. ನನ್ನ ಹತ್ರ ಎಲ್ಲ ಎವಿಡೆನ್ಸು ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಪೊಲಿಟಿಕಲ್ ಫೀಲ್ಡ್ನು ಕೂಡ ಶೇಕ್ ಮಾಡಿಸುತ್ತೆ. ನಾನು ಜಡ್ಜ್ ಅವ್ರ ಹತ್ರ ಮಾತಾಡಿದ್ದೀನಿ. ಸುಮ್ಮನೆ ನ್ಯೂಸಲ್ಲಿ ಟೆಲಿಕಾಸ್ಟ್ ಮಾಡೋದಂತ ಅಲ್ಲ. ವಿ ಹ್ಯಾವ್ ಟು ಫೈಟ್ ದ ಕೇಸ್. ವಿ ಹ್ಯಾವ್ ಟು ಎಕ್ಸ್ಪೋಸ್ ದಿಸ್ ಕೇಸ್ ಮೋಹನ್. ಇವ್ರು ಎಲ್ಲರನ್ನೂ ಸೆಟ್ ಮಾಡಿರೋದು ACP ಪ್ರತಾಪ್. ಅವಳನ್ನ ಅವತ್ತು ರಾತ್ರಿ ಕರ್ಕೊಂಡು ಹೋಗುವಾಗ ಪ್ರತ್ಯಕ್ಷವಾಗಿ ನೋಡಿರೋರು ಸಾಕ್ಷಿ ಕೊಡಕ್ ರೆಡಿ ಆಗಿದ್ದಾರೆ. ನಂದಿನಿ, ರೇಪ್ ಕೇಸ್ ಅನ್ನೋದು ಈಗ ಕ್ಲೋಸ್ ಆಗಿದೆ. ಬೇರೆ ಏನಾದರೂ ಇದ್ರೆ ನೋಡ್ಕೋ ಹೋಗು. ಮೋಹನ್, ಇದು ತುಂಬಾ ಅನ್ಯಾಯ. ದೊಡ್ಡೋರು ದುಡ್ಡು ಅಧಿಕಾರನ ಕೈಲಿ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಿಮ್ ಪ್ರತಿಮಾ ಕೇಸ್ನ ಎಮೋಷನಲ್ ತಗೊಂಡಿದ್ಯಾ? ಚಾನಲ್ ಅಲ್ಲಿ ಸ್ಟೋರೀಸ್ ಹಾಕ್ಬೇಕಂದ್ರೆ ಎಲ್ಲರೂ ಸೇರಿ ಡಿಸಿಷನ್ ತಗೊಬೇಕು. ಹಿ ಈಸ್ ರೈಟ್ ನಂದಿನಿ. ಚಾನಲ್ನಲ್ಲಿ ಸ್ಟೋರಿ ಬರಬಾರ್ದು. ಸರ್, ನೀವು ಕೂಡನಾ? ಎನಿಹೌ, ಟುಮಾರೋ ಐ ಆಮ್ ಗೋಯಿಂಗ್ ಟು ಸ್ಟೇಟ್ಸ್. ಯು ನೋ ವೆರಿ ವೆಲ್. ಇನ್ಮೇಲೆ ಪ್ರೋಗ್ರಾಮ್ ಏನೇ ಇದ್ರೂ ಸರಿ, ಮೋಹನ್ ಕಿಶೋರ್ ಡಿಸೈಡ್ ಮಾಡೋದು. ದಟ್ಸ್ ಆಲ್. ನಮಸ್ಕಾರ. ಈ ನನ್ನ ಮಕ್ಕಳು ಪ್ರೂಫ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ಅವಳು ನೋಡಿದ್ರೆ ಎಲ್ಲಾನು ಎತ್ಕೊಂಡ್ ಬರ್ತಿದ್ದಾಳೆ. ಏಯ್, ಮಾತಾಡಬೇಡಿ. ಆ ಹುಡುಗಿಗಿರೋದ್ರಲ್ಲಿ 5% ತಲೆ ಆದ್ರೂ ನಿಮ್ಗೆ ಇದ್ದಿದ್ರೆ ಎಲ್ಲೋ ಇರ್ತಾ ಇದ್ರಿ. ಸ್ವಲ್ಪ ಪ್ರೂಫ್ ಬಗ್ಗೆ ಆದ್ರೂ ತಲೆ ಕೆಡ್ಸ್ಕೋಬೇಕು ತಾನೆ. ಯೂಸ್ ದಿಸ್ ಫೆಲೋಸ್. ಸರ್, ನಾನು ನೋಡ್ಕೋತೀನಿ ಸರ್. ನನಗೇನು ಎಕ್ಸ್ಪ್ಲೇನ್ ಮಾಡಬಾರ್ದು. GM ಅವರೇ, ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳಿ ಆ ಹುಡುಗಿ ಹತ್ರ ಇರೋ ಎಲ್ಲ ಒರಿಜಿನಲ್ ಎವಿಡೆನ್ಸ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ಹುಡುಗಿನ ಚಾನಲಿಂದ ಆಚೆ ಕಳಿಸಿ. ನೀವು ಅನ್ಕೊಂಡಷ್ಟು ಆ ಹುಡುಗಿ ಅಮಾಯಕಳಲ್ಲ. ಒರಿಜಿನಲ್ ಎವಿಡೆನ್ಸ್ಗಳನ್ನ ಬೇರೆ ಕಡೆ ಮುಚ್ಚಿಟ್ಟು ಯಾರೋ ಜಡ್ಜ್ನ ಮೀಟ್ ಮಾಡಿ ಈ ಕೇಸ್ ಬಗ್ಗೆ ಮಾತಾಡಿದ್ದಾಳೆ. ಏನಾದ್ರೂ ಆಗ್ಲಿ, ಅದು ಮಾತ್ರ ಆಚೆ ಬರಬಾರ್ದು. ನನಗ್ ಬಿಡಿ MLA ಅವರೇ, ಬೇರೆ ಯಾವ ಚಾನಲ್ಗಳು ಅದನ್ನ ಟೆಲಿಕಾಸ್ಟ್ ಮಾಡಲ್ಲ. ನನ್ನ ಮೇಲೆ ನೀವು ನಂಬಿಕೆ ಇಡಿ. ಹಂಗಾದ್ರೆ ಒಳ್ಳೇದೇ ಅಲ್ವಾ? ಯಾವ ಸಮಸ್ಯೆನೂ ಇರಲ್ಲ. ACP ಅವರೇ, ಮೊದಲು ಆ ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಅದೇನಾದ್ರೂ ಆಚೆ ಬಂದ್ರೆ ತುಂಬಾ ತೊಂದರೆ ಆಗುತ್ತೆ. ಎಸ್ ಮೇಡಮ್, ಐ ವಿಲ್ ಗ್ರ್ಯಾಬ್ ದೆಮ್.
ಮಾಡ್ತಾ ಇದೀವಿ. ಶಿಕ್ಷೆಗೆ ಒಳಗಾಗಿರೋ ಆ 3 ಜನ ದುಡ್ಡಿರೋರು ಮಾಡಿರೋ ತಪ್ಪನ್ನ ಇವ್ರ ಮೇಲೆ ಹಾಕೊಂಡು ಶಿಕ್ಷೆನ ಅನುಭವಿಸ್ತಾ ಇದೀವಿ ಅಂತ ಮೀಡಿಯಾ ಮುಂದೆ ಅವರು ಹೇಳಲ್ಪಟ್ಟಲಾಗಿದೆ. ಪ್ರತಿಮಾನ ಅತ್ಯಾಚಾರ ಮಾಡಿರೋ ಒಂದು ಲಿಸ್ಟ್ ಅಲ್ಲಿ ಫೇಮಸ್ ಜಡ್ಜ್ ಮಗ ಕೋಮಲ್, ಪಾಪ್ಯುಲರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ ಅವರ ಮಗ ರಾಜೇಂದ್ರ, ಪ್ರತ್ಯೇಕ ಅಧಿಕಾರ ಪಕ್ಷ MLA ಶಾಂಬ ಶಿವರಾವ್ ಅವರ ಪುತ್ರ ಸೂರ್ಯ ಇದ್ದಾರ ಅಂತ ಬಟ್ಟ ಬಯಲಾಗಿದೆ. ಏಯ್ ಕೋಮಲ್, ಏನಾಯ್ತು? ಅಯ್ಯೋ, ಕೆಟ್ಟ ಕನಸು. ಕೆಟ್ಟ ಕನ್ಸ? ಏನೋ ಅದು? ಆ ಹುಡುಗಿನ ನಾವೇ ರೇಪ್ ಮಾಡಿದ್ದು ಅಂತ ಟೆಲಿಕಾಸ್ಟ್ ಆಗೋ ತರ ಕನ್ಸು ಬಿತ್ತು. ಏಯ್, ಕನ್ಸ್ ತಾನೆ, ಏನಾಗಲ್ಲ, ಸುಮ್ನೆ ಮಲಿಕೊಳ. ನಾನ್ ಬೇಡ ಅಂತ ಹೇಳಿದ್ದೆ ಅಲ್ವಾ? ದುಡ್ಡು ಕೊಟ್ಟಿದ್ರೆ ಯಾವ್ಯಾವ ತರ ಫಿಗರ್ ಸಿಕ್ತಿದ್ರು ಕಣೋ. ಫ್ರೆಶ್ ಪೀಸೇ ಬೇಕು, ನಾಟಿ ಕೋಳಿ ಬೇಕು ಅಂತ ಹೇಳಿ, ಥ್ರಿಲ್ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ, ದುಡ್ಡು ಕೊಟ್ರೆ ಏನ್ ಮಜಾ ಬರುತ್ತೆ ಅಂತ ಹೇಳಿ ಇಷ್ಟೆಲ್ಲ ಮಾಡಕ್ ಬಿಟ್ಟಿಯಲ್ಲೋ. ಅವಳು ನೋಡಿದ ತಕ್ಷಣ ಬೇಡ ಅಂತ ಹೇಳಿದ್ರು ಹೋಗ್ಬಿಟ್ವಲ್ಲ. ಇವಾಗ ನೋಡು, ಸಿಕ್ಕಾಕೊಂಡ್ಬಿಟ್ವಿ. ಕುತ್ಕೆ ತನಕ ತಗೊಂಡ್ಬಂದಿದ್ಯಾ, ಎಲ್ಲಾನು ಬಾಯಿಗೆ ಬರ್ಸ್ತಿದ್ಯಲ್ವೋ. ಸ್ಮಶಾನ ಟಿಕೆಟ್ ಗ್ಯಾರಂಟಿ ಅನಿಸ್ತಿದೆ. ಆಗಿದೆಲ್ಲ ಆಗೋಗಿದೆ, ಏನ್ ಮಾಡ ಅಂತ ಯೋಚನೆ ಮಾಡೋಣ. ಫಸ್ಟ್ ACP ಕಾಲ್ ಮಾಡು. ಮಾಡ್ತೀನಿ.